ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರಿಗೆ ಭಗವಂತ ನೀಡಿರ್ತಕ್ಕಂತ ಅತ್ಯದ್ಭುತವಾದಂತಹ 7 ವರಗಳು ಯಾವುವು, ಮಿಥುನ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಯಾವೆಲ್ಲ ಎಚ್ಚರಿಕೆಗಳನ್ನ ಅವರು ತೆಗೆದುಕೊಳ್ಬೇಕಾಗತ್ತೆ, ಈ ಒಂದು ಸಮಯದಲ್ಲಿ ಅವರು ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಕಾಣ್ತಾರೆ, ಅವರ ಭವಿಷ್ಯ ಹೇಗಿದೆ, ಅವರ ಆಚಾರ ವಿಚಾರಗಳು ಯಾವ ರೀತಿ ಇರುತ್ತೆ, ಅವರು ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಅವರ ಸ್ವಭಾವ ಎಂಥದ್ದು, ಯಾವ ಕ್ಷೇತ್ರಕ್ಕೆ ಮಹತ್ವವನ್ನ ಕೊಡಬೇಕು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಮಿಥುನ ರಾಶಿಯವರಿಗೆ ಭಗವಂತ ಅತ್ಯದ್ಭುತವಾದಂತಹ 7 ವರಗಳನ್ನ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಇವರಿಗೆ ರಾಜಯೋಗ ನಿರ್ಮಾಣವಾಗ್ತಾ ಇದ್ದು ಯಶಸ್ವಿಯಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಕೂಡ ಪೂರ್ಣಗೊಳಿಸ್ತಾರೆ ಅಂತ ಹೇಳಬಹುದು. ಶುಕ್ರನು ಈ ರಾಶಿಯವರ ಜೀವನದಲ್ಲಿ ಸಾಕ್ತಿರೋದ್ರಿಂದ ಈ ಅವಧಿಯಲ್ಲಿ ಇವರೆಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯದ್ಭುತವಾಗಿ ಯಶಸ್ಸನ್ನ ತಂದುಕೊಡುತ್ತೆ. ಇವರ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ವೈವಾಹಿಕ ಜೀವನವು ತುಂಬಾ ಸಂತೋಷದಿಂದ ಕೂಡಿರುತ್ತೆ. ಈ ಅವಧಿಯಲ್ಲಿ ಸಂಗಾತಿಗೆ ಹೆಚ್ಚಿನ ಪ್ರಗತಿಯನ್ನ ತಂದುಕೊಡುವಂತೆ ನೀವು ಒಂದಷ್ಟು ಲಾಭವನ್ನ ತಂದುಕೊಡುವಂತೆ ಮಾಡ್ತೀರಾ. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಹೂಡಿಕೆಯ ಲಾಭವನ್ನ ಭವಿಷ್ಯದಲ್ಲಿ ಪಡಿತಾ ಹೋಗ್ತೀರಾ. ಇದಕ್ಕಾಗಿ ನೀವು ಒಂದಷ್ಟು ಪರಿಶ್ರಮವನ್ನ ಪಟ್ಟಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಅತ್ಯದ್ಭುತವಾದಂತಹ ಯೋಗವನ್ನ ಪಡೆದುಕೊಂಡು ರಾಜರಂತೆ ನೆಮ್ಮದಿಯ ಜೀವನವನ್ನ ನಡೆಸಬಹುದು. ಮುಂದಿನ ದಿನಗಳಲ್ಲಿ ನೀವು ಹೊಸ ರೀತಿಯ ಆತ್ಮವಿಶ್ವಾಸವನ್ನ ಗಳಿಸ್ತೀರಾ. ಇದರಿಂದ ನಿಮ್ಗೆ ಅದೃಷ್ಟ ಅಂತ ಹೇಳಬಹುದು. ಸಹೋದರರಿಂದ ನಿಮ್ಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ಪಂದನೆ ಸಿಗೋದ್ರ ಜೊತೆಗೆ ಪ್ರೇಮಿಗಳಿಗೆ ಈ ಒಂದು ಸಮಯ ಅದ್ಭುತವಾಗಿತ್ತು. ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಸಾಲವನ್ನ ಮಾಡಿದ್ರೆ ಸಾಲ ಕೊಟ್ಟವರು ಅಥವಾ ತೆಗೆದುಕೊಂಡವರು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಅಗೌರವವನ್ನ ತೋರ್ತಾರೆ. ಹೀಗಾಗಿ ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಅವಿವಾಹಿತರಿಗೆ ನಿರೀಕ್ಷೆಗೂ ಪೂರಕವಾದ ಪ್ರಚೋದನೆ ಲಭಿಸುತ್ತೆ. ಅಂದ್ರೆ ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ. ಈ ರಾಶಿಯವರು ಒಂದಷ್ಟು ಯೋಜನೆಯನ್ನ ಗುತ್ತಿಗೆ ಆಧಾರದಲ್ಲಿ ಪಡೆದುಕೊಳ್ತಕ್ಕಂತ ಅವಕಾಶ ಸಿಗುತ್ತೆ. ವಿನಾಕಾರಣ ಪರಿಶ್ರಮದಿಂದ ಫಲ ಸಿಗ್ಲಿಲ್ಲ ಅಂತ ಬೇಸರ ಪಟ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ. ನಿಮ್ಮ ಪರಿಶ್ರಮವು ಮುಂದಿನ ದಿನಕ್ಕೆ ಅಡಿಪಾಯ ಆಗತ್ತೆ. ಈ ಸಂದರ್ಭದಲ್ಲಿ ನೀವು ಆಲೋಚನೆಯನ್ನ ಇನ್ನೊಬ್ಬರಲ್ಲಿ ಹಂಚಿಕೊಳ್ಳೋದ್ರಿಂದ ಅಭಿವೃದ್ಧಿ ಅನ್ನೋದು ಕುಂಠಿತವಾಗತ್ತೆ. ಹೀಗಾಗಿ ಹಂಚಿಕೆ ಮಾಡ್ಕೊಳ್ಳೋಕ್ ಹೋಗ್ಬೇಡಿ. ಆಲೋಚನೆಯನ್ನ ಪ್ರದರ್ಶಿಸಿದ್ರೆ ಖಂಡಿತವಾಗಿಯೂ ಕೂಡ ಮೆಚ್ಚುಗೆ ಸಿಗುತ್ತೆ. ಈ ರಾಶಿಯವರಿಗೆ ಮುಂದಿನ ಜೀವನದಲ್ಲಿ ಒಂದಷ್ಟು ಅನುಭವಿಗಳ ಮಾತನ್ನ ಕೇಳೋದ್ರಿಂದ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಕೆಟ್ಟ ವಿಚಾರಗಳ ಬಗ್ಗೆ ಮಾತನಾಡೋದು ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬೆಳೆಯಲು ಕಾರಣವಾಗುತ್ತೆ. ಹೀಗಾಗಿ ಸಹೋದರ ಮತ್ತು ಸಹೋದರಿಯರ ನಡುವಿನ ಒಂದು ಸ್ನೇಹ ಸಂಬಂಧವನ್ನ ಉಳಿಸ್ಕೊಳ್ಳೋದು ತುಂಬಾನೇ ಉಪಯುಕ್ತವಾಗಿದೆ. ವಿದ್ಯೆಯಲ್ಲಿ ಯಶಸ್ಸನ್ನ ಹೊಂದುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವ ಪರಿಸ್ಥಿತಿ ಎದುರಾಗುವುದಿಲ್ಲ. ಪರಿಸ್ಥಿತಿಯನ್ನ ಅನುಕೂಲಕ್ಕೆ ತಕ್ಕಂತೆ ರೂಪಿಸಿಕೊಳ್ಳುವ ಯತ್ನದಲ್ಲಿ ನೀವು ಸಫಲರಾಗ್ತಾ ಹೋಗ್ತೀರಾ. ಪರೋಪಕಾರದ ಕೆಲಸಗಳಿಗೆ ಸಕಾರಾತ್ಮಕ ಪ್ರತಿಫಲ ಕಟ್ಟಿಟ್ಟ ಬುತ್ತಿ ಆಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಪರೋಪಕಾರಿ ಕೆಲಸಗಳು ಲಾಭದಾಯಕವೆನಿಸುವ ಕೆಲಸಗಳು ಅಂತ ಹೇಳಬಹುದು. ಹಣ್ಣಿನ ವ್ಯಾಪಾರಿಗಳಿಗೆ ಶುಭ ಸಂದರ್ಭ ಇದಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಕಷ್ಟಗಳು ಎದುರಾದ್ರೂ ಕೂಡ ನೀವು ನಿಮ್ಮ ಕರ್ತವ್ಯವನ್ನ ನಿರ್ಲಕ್ಷ್ಯ ಮಾಡೋಕ್ ಹೋಗ್ಬೇಡಿ. ಸಹೋದ್ಯೋಗಿಗಳು ಸಹಕಾರ ನೀಡುವಂತೆ ಅಪೇಕ್ಷಿಸೋದು ಈ ಸಂದರ್ಭದಲ್ಲಿ ವ್ಯರ್ಥವಾಗಿತ್ತು. ಅವರನ್ನ ಬಿಟ್ಟು ನೀವು ಮುಂದುವರಿಯೋದು ತುಂಬಾನೇ ಒಳ್ಳೆಯದು. ಸತ್ಕಾರ್ಯಗಳಿಂದಾಗಿ ಮನೆಯಲ್ಲಿ ಸಡಗರ ತುಂಬಿರುತ್ತೆ. ಈ ಸಂದರ್ಭದಲ್ಲಿ ನೀವು ಸತ್ಕಾರ್ಯವನ್ನೇ ಮಾಡ್ತಾ ಹೋಗ್ತೀರಾ. ಒಂದಷ್ಟು ವ್ಯಕ್ತಿಗಳಿಗೆ ನೀವು ಧನ ಸಹಾಯವನ್ನ ಮಾಡೋದಾಗಿರಬಹುದು ಅಥವಾ ರೇಷನ್ ಅನ್ನ ಕೊಡುವುದಾಗಿರಬಹುದು. ಈ ರೀತಿಯ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಹಗುರವಾಗ್ತಾ ಹೋಗುತ್ತೆ. ಜೊತೆಗೆ ಒಂದಷ್ಟು ಲಾಭಗಳನ್ನ ಕೂಡ ಪಡೆದುಕೊಳ್ತಾ ಹೋಗುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ನಿಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನೆನಸಾಗುತ್ತೆ. ಯಾಕಂತಂದ್ರೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಬೆಂಬಲಕ್ಕೆ ಬಂದು ನಿಲ್ತಾರೆ.
ಈ ಸಂದರ್ಭದಲ್ಲಿ ಅವರ ಒಂದು ಬೆಂಬಲ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೆಲಸವನ್ನ ಕೊಡ್ತಕ್ಕಂತ ಕನಸು ನನಸಾಗುವಂತೆ ಮಾಡುತ್ತೆ. ಈ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ರಿಸಲ್ಟ್ ಅನ್ನ ಸಾಧಿಸ್ತಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಕ್ಕಂತ ಒಂದಷ್ಟು ಕೆಲಸ ಕಾರ್ಯಗಳು ಭವಿಷ್ಯದಲ್ಲಿ ನಿಮ್ಗೆ ಪ್ರಗತಿಯನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಸಂದರ್ಭದಲ್ಲಿ ನೀವು ಭವಿಷ್ಯಕ್ಕಾಗಿ ಒಂದಷ್ಟು ಹಣವನ್ನ ಸಂಗಾತಿಯ ಜೊತೆ ಚರ್ಚಿಸಿ ಎತ್ತಿಡೋದು ತುಂಬಾನೇ ಒಳ್ಳೆಯದ್ದು. ಭವಿಷ್ಯದಲ್ಲಿ ಆ ಹಣ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ. ಮಕ್ಕಳಿಲ್ಲ ಅನ್ನುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ನಿಮ್ಮ ಪ್ರಯತ್ನಗಳನ್ನ ನೀವು ಮುಂದುವರಿಸೋದು ಉತ್ತಮ. ಇನ್ನು ಈಗಾಗಲೇ ವಿದೇಶದಲ್ಲಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಜನರು ವಿದೇಶದಲ್ಲೇ ಬಡ್ತಿಯನ್ನ ಪಡೆಯುವ ಸಾಧ್ಯತೆ ಇದ್ದು ಹೊಸ ಫ್ಲಾಟ್ ಅಥವಾ ಅಪಾರ್ಟ್ಮೆಂಟ್ ಕೊಂಡುಕೊಳ್ಳುವ ಯೋಗ ಇದೆ. ದೇಶೀಯ ಜೀವನವನ್ನ ನಡೆಸ್ತಿರ್ತಕ್ಕಂಥ ಜನರಿಗೆ ಒಂದಷ್ಟು ಆಸ್ತಿ ಮನೆ ವಾಹನ ಖರೀದಿಸುವ ಯೋಗ ಇದ್ದು ಅದನ್ನ ಸದುಪಯೋಗ ಮಾಡ್ಕೊಂಡಿದೆ. ಅದಲ್ಲಿ ಖಂಡಿತವಾಗಿಯೂ ಕೂಡ ಇವರಿಗೆ ರಾಜಯೋಗ ಇದ್ದು ಐಷಾರಾಮಿ ಜೀವನ ಇವರದ್ದಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಹೊಸ ಹೊಸ ಯೋಜನೆಗಳಿಂದ ಭವಿಷ್ಯಕ್ಕೆ ಬೇಕಾದಷ್ಟು ಲಾಭವನ್ನ ಪಡೆದುಕೊಳ್ತಾ ಹೋಗ್ತೀರಾ. ಹೂಡಿಕೆಗೆ ಇದು ಸೂಕ್ತ ಸಮಯವಾಗಿದ್ದು ನಿಮ್ಮಿಷ್ಟದ ಸ್ಥಳಗಳಲ್ಲಿ ಅಥವಾ ನಿಮ್ಮಿಷ್ಟದ ಕೆಲಸದಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಲಾಭ ಇದೆ. ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂತ ಒಂದಷ್ಟು ಪರೋಪಕಾರಿ ಕೆಲಸಗಳು ನಿಮ್ಮ ಮಕ್ಕಳನ್ನ ಕಾವಲಿನ ರೀತಿ ಕಾಯುತ್ತೆ. ಹಾಗಾಗಿ ಒಂದಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದು ಉತ್ತಮ. ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡೋದನ್ನ ಬಿಟ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಈ ಒಂದು ರಾಶಿಯ ಜನರಿಗೆ ಮುಂದಿನ ದಿನಗಳಲ್ಲಿ ಕಷ್ಟಗಳು ನಿವಾರಣೆಯಾಗ್ಲಿದ್ದು ನೀವು ಅರ್ಧಕ್ಕೆ ನಿಲ್ಲಿಸಿರ್ತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಅಪೂರ್ಣ ಕೆಲಸಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಫಲವನ್ನ ತಂದ್ಕೊಡುತ್ತೆ. ಆ ಕೆಲಸವನ್ನ ನೀವು ಪರಿಪೂರ್ಣಗೊಳಿಸ್ತೀರಾ. ಕಾನೂನು ಹೋರಾಟದಲ್ಲಿ ನೀವು ಜಯವನ್ನ ಸಾಧಿಸ್ತೀರಾ. ಕೋರ್ಟ್ ಕಚೇರಿ ಅಲೆದಾಟ ಅನ್ನೋದು ತಪ್ತಾ ಹೋಗುತ್ತೆ. ನಿಮ್ಮ ಪರವಾಗಿ ಕೇಸ್ನಲ್ಲಿ ಜಯ ಅನ್ನೋದು ಸಿಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಹೂಡಿಕೆಯ ಲಾಭ ಭವಿಷ್ಯಕ್ಕೆ ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರಾಶಿಯ ಜನರು ಮನಸ್ಸು ಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೇ ಆದಲ್ಲಿ ಇವರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ಪಡ್ಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ. ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಭಗವಂತನಿಂದ ಎಲ್ಲಾ ರೀತಿಯ ಒಂದಷ್ಟು ಅವಕಾಶಗಳು ಸಿಕ್ಕಿರೋದ್ರಿಂದ ಅವರು ಅದನ್ನ ಸದುಪಯೋಗ ಪಡಿಸ್ಕೊಂಡಿದ್ದೆ ಆದಲ್ಲಿ ಇವರ ಅದೃಷ್ಟದ ಬಾಗಿಲು ಏನಿದೆ ಅದು ಓಪನ್ ಆಗ್ತಾ ಹೋಗುತ್ತೆ. ಹೀಗಾಗಿ ಒಂದಷ್ಟು ವಿಚಾರಗಳನ್ನ ಸಂಗಾತಿಯ ಜೊತೆಗೆ ನೀವು ಹಂಚಿಕೊಳ್ಳೋದು ತುಂಬಾನೇ ವಿಶೇಷವಾಗಿರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥ ಜನರಿಗೆ ಹೊಸ ಯೋಜನೆಗಳು ಸಿಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ತಂದೆ ನಿಮ್ಗೆ ಸಪೋರ್ಟ್ ಆಗಿ ಅಥವಾ ಬೆನ್ನೆಲುಬಾಗಿ ನಿಲ್ತಾರೆ. ಹೀಗಾಗಿ ತಂದೆಯೊಂದಿಗಿನ ಸಂಬಂಧ ಮತ್ತಷ್ಟು ಸುಧಾರಿಸ್ತಾ ಹೋಗುತ್ತೆ. ಅಲ್ಲದೆ ಈ ರಾಶಿಯವರು ಸಿರಿವಂತರಾಗುವ ಯೋಗವನ್ನ ಪಡೆದುಕೊಂಡಿದ್ದು ಅಪಾರ ಸಿರಿಯನ್ನ ಪಡೆದುಕೊಳ್ತಾರೆ. ಇನ್ನು ನೀವು ಹೂಡಿಕೆ ಮಾಡುವ ಮುನ್ನ 2-3 ಬಾರಿ ಯೋಚಿಸಿ ಹಣಕಾಸಿನ ನಿರ್ಧಾರಗಳನ್ನ ತೆಗೆದುಕೊಂಡು ಆನಂತರ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ಈ ಸಂದರ್ಭದಲ್ಲಿ ನೀವು ಆತುರದ ನಿರ್ಧಾರವನ್ನ ತೆಗೆದುಕೊಂಡೇ ಆಗಿದ್ದಲ್ಲಿ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಇದರ ಬೆಲೆಯನ್ನ ನೀವು ತೆತ್ತಬೇಕಾಗತ್ತೆ. ನಿಮ್ಗೆ ವ್ಯಾಪಾರದಲ್ಲಿ ಪ್ರಗತಿ ಆಗೋದ್ರಿಂದ ಅಪಾರ ಸುಖ ಸಂಪತ್ತಿನ ಒಡೆಯರಾಗುವ ಯೋಗ ಇದ್ದು ಈ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಪರವಾಗಿ ಇರಲಿದೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 7 ವರಗಳಾಗಿದ್ದು ಇವುಗಳನ್ನ ಅನುಸರಿಸಿದ್ದೇ ಆದಲ್ಲಿ ಇವರ ಜೀವನ ಅದ್ಭುತವಾಗಿರುತ್ತೆ.